ಯುವತಿಯರ ವಿಡಿಯೋ ಫೋಟೋ ತೆಗೆತಿದ್ದವನು ಲಾಕ್ ಆಗಿದ್ದಾನೆ. ಬೆಂಗಳೂರು ನಮ್ಮ ಮೆಟ್ರೋದಲ್ಲಿ ಸಿಕ್ಕಿಬಿದ್ದಿದ್ದಾನೆ ಕಾಮುಕ ಮಹೇಶ್. ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ವೇಳೆ ಕಾಮುಕ ಮಹೇಶ್ನನ್ನ ಬಂಧಿಸಲಾಗಿದೆ. ಯುವತಿಯರ ವಿಡಿಯೋ ಫೋಟೋವನ್ನ ಈತ ತೆಗಿತಾ ಇದ್ದ ಸಂದರ್ಭದಲ್ಲಿ ಲಾಕ್ ಆಗಿದ್ದಾನೆ. ಬೆಂಗಳೂರು ಮೆಟ್ರೋದಲ್ಲಿ ಸಿಕ್ಕಿಬಿದ್ದಿದ್ದಾನೆ ಕಾಮುಕ ಮಹೇಶ್. ಯುವತಿಯರ ಆಂಗಲ್ ಫೋಟೋಗಳನ್ನು ಕ್ಲಿಕ್ಕಿಸಿದ್ದ ಈ ಕಿಡಿಗೇಡಿ ಕಾಮುಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಮ್ಮ ಮೆಟ್ರೋ ಸಿಬ್ಬಂದಿ. ಜಯನಗರ ಪೊಲೀಸರಿಗೆ ಆರೋಪಿಯನ್ನ ಒಪ್ಪಿಸಿದ್ದಾರೆ ಸೆಕ್ಯೂರಿಟಿ ಗಾರ್ಡ್. ನಮ್ಮ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಂಥ ಆರೋಪಿ ಮಹೇಶ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮೊದಲು ಮೆಟ್ರೋ ಸೆಕ್ಯೂರಿಟಿ ಈತನನ್ನು ಹಿಡಿದು ಜಯನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈತ ಮೆಜೆಸ್ಟಿಕ್ನಿಂದ JP ನಗರಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಂಥ ಯುವತಿಯರ ಮಹಿಳೆಯರ ಫೋಟೋವನ್ನು ವಿವಿಧ ಆ್ಯಂಗಲ್ಗಳಲ್ಲಿ ಕ್ಲಿಕ್ಕಿಸ್ತಾ ಇದ್ದಂತೆ. ಇದನ್ನು ಕಂಡಂಥ ಮೆಟ್ರೋ ಸಿಬ್ಬಂದಿ ಈತನನ್ನು ಹಿಡಿದು ಫೋನ್ ತಲಾಶ್ ಮಾಡಿ ಈತನನ್ನು ಜಯನಗರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಾಮುಕ ಮಹೇಶ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತರ್, ಕಾಮುಕ ಮಹೇಶ್ ಈಗ ಜಯನಗರ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾವಾಗ ಘಟನೆ ನಡೆದಿದ್ದು, ಈತ ಯಾವಾಗ ಫೋಟೋವನ್ನ ಕ್ಲಿಕ್ಕಿಸ್ತಾ ಇದ್ದ? ಸತ್ತರ್, ಮಧುಸೂದನ್ ಡಿಸೆಂಬರ್ 25ರಂದು ಆತ JP ನಗರದಿಂದ ಅಂದ್ರೆ ಮೆಜೆಸ್ಟಿಕ್ ನಿಂದ JP ನಗರಕ್ಕೆ ಹೋಗ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಬರುವಂತಹ ರೂಟ್ ನಲ್ಲಿ ಯಾವ ಪ್ರಯಾಣಿಕರು ಮೆಟ್ರೋವನ್ನು ಹತ್ತಾ ಇದ್ರು ಅವರ ಫೋಟೋವನ್ನು ಕ್ಲಿಕ್ಕಿಸ್ತಿದ್ದ. ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಯುವತಿ ಅದನ್ನು ಗಮನಿಸ್ತಾನೆ. ಆ ಯುವತಿಯ ಫೋಟೋವನ್ನು ಕ್ಲಿಕ್ಕಿಸ್ತಾನೆ. ಅದರ ಜೊತೆಗೆ ಅಲ್ಲಿದ್ದಂತಹ ಇತರೆ ಪ್ರಯಾಣಿಕರ ಫೋಟೋವನ್ನು ಕ್ಲಿಕ್ಕಿಸ್ತಾನೆ. ಈ ಒಂದು ಸಂದರ್ಭದಲ್ಲಿ ಅದನ್ನು ರೆಡ್ ಹ್ಯಾಂಡ್ ಆಗಿ ನೋಡಿದಂತಹ ಯುವತಿ ಆತನಿಗೆ ತಲಿಸ್ತಾಳೆ. ನಂತರದಲ್ಲಿ ಅಲ್ಲಿದ್ದಂತಹ ಆಕೆ ತಲಿಸಿದ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಗಮನಕ್ಕೆ ಬರುತ್ತೆ. ಕೂಡಲೇ ಅವರು ಮೆಟ್ರೋ ಮಹೇಶ್ನೇನು ಮೆಟ್ರೋದಿಂದ ಆತನ ಪ್ರಯಾಣಕ್ಕೆ ತಡೆಯೊಡ್ಡಿ ಜಯನಗರ ಸ್ಟೇಷನ್ ಅಲ್ಲಿ ಮೆಟ್ರೋದಿಂದ ಇಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ತದನಂತರದಲ್ಲಿ ಅಲ್ಲೇ ಇದೆ ಅಂದ್ರೆ ಜಯನಗರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಆತನನ್ನು ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನು ಆಗುತ್ತೆ. ಬಟ್ ಆತನ ಮೊಬೈಲ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಒಂದಿಷ್ಟು ಫೋಟೋಗಳು ವಿಡಿಯೋಗಳು ಕೂಡ ಪತ್ತೆಯಾಗುತ್ತೆ ಅನ್ನೋ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಬಟ್ ಅದಾದ ನಂತರ ಯುವತಿ ಕೇಸ್ ಕೊಡಲು ಹಿಂದೆಟ್ ಹಾಕಿರೋದ್ರಿಂದ ಪೊಲೀಸರು ಆತನನ್ನು ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡಿ ಆತನ ಬಿಟ್ಬಿಡ್ತಾರೆ. ಯಾಕಂದ್ರೆ ಒಂದು FIR ಆಗೋಲ್ಲ, ಕೇವಲ ಜಯನಗರ ಠಾಣೆಯಲ್ಲಿ ಈ ಪ್ರಕರಣ ಸಂಬಂಧ ಒಂದು NCR ದಾಖಲಾಗುತ್ತೆ. ಅದಾದ್ಮೇಲೆ ಆತನ ಮೊಬೈಲ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಫೋಟೋಗಳಿರುತ್ತೆ. ಬಟ್ ಆತನಿಗೆ ತಿಳುವಳಿಕೆ ನೀಡಿ ಆತನಿಗೆ ಫೈನ್ ಹಾಕಿ ಆತನ ಬಿಡುವಂತಹ ಒಂದು ಕೆಲಸವನ್ನು ಜಯನಗರ ಪೊಲೀಸರು ಮಾಡ್ತಾರೆ. ಅದು ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿ ಈ ಒಂದು ಇಂತಹ ಪ್ರಕರಣದಲ್ಲಿ BMRC ಯಾವುದೇ ರೀತಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಆತನ ಕ್ರಮ ತೆಗೆದುಕೊಳ್ಳುವಂತ ಯಾವುದೇ ರೀತಿಯ ರೈಟ್ಸ್ ಇರಲ್ಲ. ಯಾಕಂದ್ರೆ ಇಂತಹ ಪ್ರಕರಣದಲ್ಲಿ BMRC ಬೇಸಿಕ್ ಆಗಿ ಆತನ ಪ್ರಯಾಣಕ್ಕೆ ತಡೆಯೊಡ್ಡಬಹುದು. ಅದರ ತದನಂತರದಲ್ಲಿ ನೇರವಾಗಿ ಆತನಿಗೆ ಪೊಲೀಸರಿಗೆ ಒಪ್ಪಿಸಬಹುದು. ಬಟ್ ಈ ಪ್ರಕರಣದಲ್ಲಿ ಆತನಿಗೆ ದಂಡ ವಿಧಿಸಿ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನು ಮಾಡ್ತಾರೆ. ಬಟ್ ಆ ಯುವತಿ ಏನಾದರೂ ಕೇಸ್ ಕೊಟ್ಟಿದ್ರೆ ಆತನ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಆತನ್ನು ಅರೆಸ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಬಟ್ ಇವತ್ತು ಯಾವುದೇ ರೀತಿ ಕೇಸ್ ಕೊಡದ ಕಾರಣ ಪೊಲೀಸರು ಆತನ ಬೇಸಿಗೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡಿ ಆತನ ಬಿಟ್ಟು ಕಳಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.